ಬರ್ದು ಬಾಸ್ ಬರ್ಲು 30 ಸೆಕೆಂಡ್ ಐತೆ 5 2 5 5 5 11 ಬಾ 15 ಸೆಕೆಂಡ್ ಐತಿನ 10 ಸೆಕೆಂಡ್ ಐತ್ ಬಾ 5 25 ಈಗ 16 ಮೀಟರ್ ಈ ರಾಯಚೂರಲ್ಲಿ ಗ್ರೌಂಡ್ ಹೊಡೆದಿ ಹೆಂಗೈತಪ್ಪ ಗ್ರೌಂಡ್ ಬಗ್ಗೆ ಗ್ರೌಂಡ್ ಉಸುಕೈತ್ರಿ ಸ್ವಲ್ಪ ಅಂದ್ರೆ ಹಾಳಾಗದ ಮ್ಯಾಲೆ ಐತವ್ರಿ ಉಸುಕದ ಬೂಟ್ ಹಾಕೊಂಡ್ ಯಾರು ಕಂಟಿನ್ಯೂ ಪ್ರಾಕ್ಟೀಸ್ ಮಾಡಿರ್ತಾರಲ್ಲ ರೀ ಅವ್ರಿಗೆ ಭಾಳ ಅನುಕೂಲ ಐತ್ರಿ ಮತ್ತು ವಾರದಾಗ 3 ದಿವಸದು ಯಾರು ಹಿಂಗೆ ಬರಿಗಾಲಿ ಹೊಡಿಬೇಕು ಪ್ರಾಕ್ಟೀಸ್ ಮಾಡಿರ್ತಾರಲ್ಲ ರೀ ಅವ್ರು ಆರಾಮ್ಸಿ ಹೊಡಿಬೋದು ಆರಾಮ್ ಸರಿ ಈಗ ಕರ್ವ್ ಯಾವ ರೀತಿ ಐತಿ ಇದು 100 ಮೀಟರ್ ಕರ್ವ್ ಐತಿ ಎಷ್ಟು 80 ಮೀಟರ್ ಕರ್ವ್ ಐತಿ ಇದು ಪೂರಾ 100 ಮೀಟರ್ ಕರ್ವ್ ಐತ್ರಿ ಪಕ್ಕ ಗ್ಯಾರಂಟಿ 100 ಹೌದಾ ಮತ್ತೆ ನೀವು ಉಳಿದ ಗ್ರೌಂಡ್ ಪ್ರಾಕ್ಟೀಸ್ ಮಾಡಿದಕ್ಕೆ ಮತ್ತೆ ಈ ಗ್ರೌಂಡ್ ಓಡಿದಕ್ಕೆ ಏನ್ ಡಿಫ್ರೆನ್ಸ್ ಐತಿ ಅಂದ್ರೆ ಉಳಿದ ಗ್ರೌಂಡ್ ರೀ ಸ್ವಲ್ಪ ಎಗ್ ಶೇಪ್ ಇರ್ತಾವ್ರಿ ಉದ್ದಕ್ಕೆ ಜಾಸ್ತಿ ಇರ್ತಾವ್ರಿ ಕರ್ವ್ ಸ್ವಲ್ಪ ಇರ್ತೈತ್ರಿ ಇದು ಪೂರಾ ರೌಂಡ್ ಶೇಪ್ ಐತ್ರಿ ಇದ್ರಿ ಒಂದ್ ಸ್ವಲ್ಪ ಉದ್ದ ಜಾಸ್ತಿ ಐತ್ರಿ ಆಮೇಲೆ ಇದು ಪೂರಾ ಒಂದು 100 ಮೀಟರ್ ಕರ್ವ್ ಐತ್ರಿ ಪೂರಾ 100 ಮೀಟರ್ ಕರ್ವ್ ಐತಿ ನೆಕ್ಸ್ಟ್ ಹುಡುಗರ ಎಲ್ಲರೂ ಗುಂಪು ವೈಸ್ ಓಡ್ತಾರ ಅದು ಪಾಸಿಟಿವ್ ಏನು ಸಪ್ರೇಟ್ ಅವರನ್ನ ಗ್ರೂಪ್ 1 ಹೊಡಿಬೇಕಂದ್ರೆ ಯಾವ ರೀತಿಯಾಗಿ ಹುಡುಗರಿಗೆ ಹೇಳ್ತಿ ಅಂದ್ರೆ ಸರ್ ಅವ್ರ 100% ಕಾನ್ಫಿಡೆಂಟ್ ಇತ್ತಂದ್ರೆ ಐತಿಲ್ಲ ರೀ ಅವ್ರ ಗ್ರೂಪ್ ಬಿಟ್ಟು ಹೋದ್ರು ಆರಾಮ್ ಹೊಡಿತಾರ ಎಕ್ಸಲೆಂಟ್ ಹೊಡಿತಾರ ಈಗ ಪ್ರಾಕ್ಟೀಸ್ ಮಾಡಿದವರಂತೂ ಆರಾಮ್ ಎಕ್ಸಲೆಂಟ್ ಹೊಡಿತಾರೆ ಪ್ರಾಕ್ಟೀಸ್ ಮಾಡ್ಲಾರ್ದ ಯಾವ ರೀತಿ ಹೇಳ್ತಿ ಪ್ರಾಕ್ಟೀಸ್ ಮಾಡ್ಲಾರ್ಗೆ ಆದಷ್ಟು ಕರು ಪ್ರಾಕ್ಟೀಸ್ ಮಾಡ್ಬೇಕ್ರಿ ಸರ್ ಆದಷ್ಟು ಕರು ಪ್ರಾಕ್ಟೀಸ್ ಮಾಡ್ಬೇಕು ಯಾಕೆ ಕರು ಏನು ಸಮಸ್ಯೆ ಮಾಡ್ತೈತಿ ಹುಡುಗರಿಗೆ ಕರು ಅಂದ್ರೆ ರೀ ಲಾಸ್ಟ್ ರೌಂಡ್ 1600 ಮೀಟರ್ ಹೊಡಿಯುವಾಗ ಲಾಸ್ಟ್ ರೌಂಡ್ ಭಾಳ ಇಂಪಾರ್ಟೆಂಟ್ ಆಗತ್ತೆ ರೀ 1600 ಮೀಟರ್ ಇದು ಲಾಸ್ಟ್ ರೌಂಡ್ ಕರು ಐತ್ರಿ ಸರ್ ಹಂಗೆ ಲಾಸ್ಟ್ ರೌಂಡ್ ಬರುವಾಗ ಕರು ಐತ್ರಿ ಎಲ್ಲಿ ಫಿನಿಶಿಂಗ್ ಐತ್ರಿ ಅಲ್ಲೇ ಕರು ಐತ್ರಿ ಆ ಕಾರಣ ಕರು ಪ್ರಾಕ್ಟೀಸ್ ಮಾಡಿದ್ರೆ ಅವ್ರದ್ದು ಆರಾಮ ಇದನ್ನಾಗ್ಬೋದು ಮತ್ತೆ ಹುಡುಗರು ಏನೇನು ಹೇಳ್ತಿ ರನ್ನಿಂಗ್ ಮಾಡ್ಬೇಕಂದ್ರೆ ಯಾವ ಮಾಡ್ಬೇಕಂದ್ರೆ ಸರಿ ಫಸ್ಟಿಗೆ ಯಾರು ಅಂಜಬಾರ್ದು ಸರ್ ಅಂಜಬಾರ್ದು ಯಾಕಂದ್ರೆ ಇನ್ನು ಟೈಮಿಂಗ್ 10 ದಿನ ಐತಿ 8 ದಿನ ಐತಿ ಹುಡುಗರು ಪ್ರಾಕ್ಟೀಸ್ ಮಾಡಿರಂಗಿಲ್ಲ ಆದಷ್ಟು ಏನೈತಿ ಎಲ್ಲಾರು ಗ್ರೂಪ್ ಜೊತೆ ಓಡ್ಬೇಕು ನೀ ಅದನ್ನ ಹೇಳ್ತಿ ಬಟ್ ಪ್ರಾಕ್ಟೀಸ್ ಮಾಡ್ಲವ್ರಿಗೆ ನಿನ್ನ ಕಡೆಯಿಂದ ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಐತಿ ಅಲ್ಲಿ ಓಡಿರ್ತಿ ಬೇರೆ ಬೇರೆ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡಿತಿ ಆಲ್ರೆಡಿ ಈ ಗ್ರೌಂಡ್ ಎಕ್ಸಲೆಂಟ್ ಹೊಡೆದಿ ಹುಡುಗರು ಯಾವ ತರ ಹೇಳ್ತೀನಿ ಅಂದ್ರೆ ಸರಿ ಫಸ್ಟ್ ಟೈಮ್ ರ್ಯಾಲಿಗೆ ಬರೋ ಹುಡುಗರಿಗೆ ಐತಿಲ್ಲ ಸರಿ ಅವ್ರ ಆರ್ಮಿ ಕ್ಯಾಂಪ್ ಅದು ನೋಡಿ ಭಾಳ ಅಂಜಿರ್ತಾರೆ ಸರ್ ಫಸ್ಟ್ಗೆ ಅವ್ರ ಹುಡುಗರು ಬಂದು ನೋಡುದಂದ್ರೆ ಸರಿ ಲಾಸ್ಟ್ ನೋಡ್ತಾರೆ ಗ್ರೌಂಡ್ ಬಾರ್ಡರ್ ನೋಡ್ತಾರೆ ಅಂದ್ರೆ ಎಷ್ಟು ದೊಡ್ಡದೈತಿ ಗ್ರೌಂಡ್ ಹಿಂಗೆಲ್ಲ ಹೇಳ್ತಾರೆ ಸರಿ ಅಂದ್ರೆ ಫಸ್ಟಿಗೆ ಬಂದ್ರಪ್ಲೆ ಗ್ರೌಂಡ್ ಟ್ರ್ಯಾಕ್ ನೋಡ್ಬೇಕು ಸರ್ ಪೂರಾ ಒಳಗಿನ ಟ್ರ್ಯಾಕ್ ಅವಾಗ ಇದೇನು ಸಾಂದ್ ಐತೆ ಮನಸ್ಸಿನಾಗ ರೀ ಇದು ಸಾಂದ್ ಐತೆ ತಿಳ್ಕೊಬೇಕ್ರಿ ಅವಾಗ ಆರಾಮ್ಸಿರಿ ಓಡ್ಬೋದು ಇದು ಗ್ರೌಂಡ್ ಸೈಜ್ ಹೆಂಗೆ ಹೇಳ್ತಿದಾರಲ್ಲ ಇದು ಗ್ರೌಂಡ್ ಸೈಜ್ ರೀ ಅಕಾಡಿ ಸೈಡ್ ಪೂರಾ ದಂಡಿ ಸೈಡ್ ಜಾಗ ಸಿಕ್ತಂದ್ರೆ ಸರಿ ಜಾಸ್ತಿ ಆಕತಿ ಸರ್ ಮೀಟರ್ ಇದು ಕರೆಕ್ಟ್ ಇಲ್ಲಿ ಫಸ್ಟಿಗೆ ಜಾಗ ಸಿಗ್ತಾರ ಐತ್ರಿ 400 ಮೀಟರ್ ಆಕತಿ 400 ಮೀಟರ್ ಹೊಡಿತಾರೆ ನೋಡ್ಬೋದು ಸ್ನೇಹಿತರೆ ಇದರ ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ವಿದ್ಯಾರ್ಥಿ ಕೊಟ್ಟಿದ್ದಾನೆ ಈಗಾಗಲೇ 16 ಮೀಟರ್ ರನ್ನಿಂಗ್ ಹೊಡೆದು ಎಕ್ಸಲೆಂಟ್ ಹೊಡೆದಿದ್ದಾನೆ ಅದ್ರ ಜೊತೆ ಇನ್ನೂ ಯಾರು ಪ್ರಾಕ್ಟೀಸ್ ಮಾಡತ್ತಿಲ್ಲ ನಮ್ಮ GS ಕೋಚಿಂಗ್ ಸೆಂಟರ್ ಒಳಗೆ ಅಡ್ಮಿಷನ್ ಸ್ಟಾರ್ಟ್ ಯಾವ ಅಡ್ಮಿಷನ್ ಮಾಡ್ಕೋಬೋದು ಇಲ್ಲಪ್ಪ ಅಂದ್ರೆ ಇಲ್ಲಿ ಸರ್ ನಮ್ಮ ಮನೆಯಲ್ಲಿ ಕೂತು ಮನೆಯಲ್ಲಿ ಸುತ್ತಮುತ್ತ ಗ್ರೌಂಡ್ ಇದೆ ಅಲ್ಲೇ ಓಡಿ ಆದಷ್ಟು ಏನಿದೆ ಎಕ್ಸಲೆಂಟ್ ಹೊಡಲಿಕ್ಕೆ ಟ್ರೈ ಮಾಡಿ ಯಾಕಂದರೆ ಈ ಸಲ ಕಾಂಪಿಟೇಷನ್ ಜಾಸ್ತಿ ಇದೆ ಯಾಕಂದ್ರೆ ರನ್ನಿಂಗ್ 60 ಮಾರ್ಕ್ಸ್ ಇದೆ ಚಿನ್ನ ಪ್ಲಸ್ 40 ಮಾರ್ಕ್ಸ್ ಇದೆ ಟೋಟಲ್ ಆಗಿ 40 + 60 ಮಾರ್ಕ್ಸ್ ಅದು 100 ಮಾರ್ಕ್ಸ್ ಯಾರು ತೋತಿರಲ್ಲ ಪಕ್ಕಾ ಫೈನಲ್ ಮೆರಿಟ್ನಲ್ಲಿ ಪಾಸ್ ಆಗ್ತಾರೆ ಆದಷ್ಟು 1600 ಮೀಟರ್ ರನ್ನಿಂಗ್ ಯಾವ ಥರ ಪ್ರಾಕ್ಟೀಸ್ ಮಾಡಿರ್ತಾರಲ್ಲ ಆ ಚಿನ್ನಪ್ಸ್ಗೂ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಯಾಕಂದ್ರೆ ಅಲ್ಲಿ ತುಂಬ ಮಾರ್ಕ್ಸ್ ಇದೆ ಅಲ್ಲಿ ಒಂದು ಚಿನ್ನಪ್ಸ್ 8 9 ಹೊಡೆದ್ರೆ ಅಲ್ಲಿ ಕಂಡಾಪಟ್ಟಿ ಮಾರ್ಕ್ಸ್ ಹೋಗುತ್ತೆ ನೀವು ಸ್ವಲ್ಪ ಅದು ಜಾಸ್ತಿ ವರ್ಕೌಟ್ ಮಾಡಿ ಅದ್ರ ಜೊತೆಗೆ ಯಾರು ನಮ್ಮ GS ಕೋಚಿಂಗ್ ಸೆಂಟರ್ ಬನಟ್ಟಿ ಒಳಗೆ ಅಡ್ಮಿಷನ್ ಮಾಡ್ಕೊಂಡಿಲ್ಲ ಅಡ್ಮಿಷನ್ ಮಾಡ್ಕೋಬೋದು ಯಾವ ಉದ್ದೇಶಕ್ಕೆ ಅಂದರೆ ನಮ್ಮ ಅಕಾಡೆಮಿಯಲ್ಲಿ ಫಿಸಿಕಲ್ ಟ್ರೈನರ್ ಅಮೋಘ್ ಸರ್ ಇರ್ತಿದ್ದಾರೆ ಅವರು TA ಬರ್ತಿಯಲ್ಲಿ ಕೊಲ್ಲಾಪುರ TA ಬರ್ತಿಯಲ್ಲಿ 4:50 ಟೈಮಿಂಗ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಿಮಗೆ ಏನೈತೆ ಟೈಮ್ ಕೊಡಲಿಕ್ಕೆ ಟ್ರೈ ಮಾಡ್ತಾರೆ ಕಷ್ಟ ಆಗ್ಬೋದು ಸ್ವಲ್ಪ ನಿಮ್ಗೆ ಏನಾದ್ರು ಕಷ್ಟ ಆಗ್ಬೋದು ಇನ್ನು 10 ದಿನದಲ್ಲಿ ನಾನು ಯಾವ ರೀತಿ ಪ್ರಾಕ್ಟೀಸ್ ಮಾಡಪ್ಪ ಆ ಥರ ಮೈಂಡ್ಸೆಟ್ ಇದ್ದಾರೆ ತೆಗೆದುಬಿಡಿ 10 ದಿನದಲ್ಲಿ ಏನಾದರೂ ನಿಮಗೆ ಸಪೋರ್ಟ್ ಮಾಡುವಂಥ ಪ್ರಯತ್ನ ನಮ್ಮ GS ಕೋಚಿಂಗ್ ಸೆಂಟರ್ ಮಾಡ್ತೀವಿ ಈಗಾಗಲೇ ನಮ್ಮ GS ಕೋಚಿಂಗ್ ಸೆಂಟರ್ ಒಳಗೆ 1218 ವಿದ್ಯಾರ್ಥಿಗಳಲ್ಲಿ 738 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ ಇದು ದೊಡ್ಡ ದಾಖಲೆ ಅಂತ ಹೇಳ್ತೀನಿ ಅದೇ ರೀತಿಯಾಗಿ ನಮ್ಮ ಅಕಾಡೆಮಿ ಒಳಗೆ 10 ದಿನ ಕೋಚಿಂಗ್ ಬಂದರೂ ಅದ್ರ ತಕ್ಕಂಗೆ ಫೀಸ್ ಇರ್ತದೆ 10 ದಿನದಲ್ಲಿ ನಿಮಗೆ 100% ಗ್ರೂಪ್ 1 ಮತ್ತು ಗ್ರೂಪ್ 2 ಅಲ್ಲಿ ಅದ್ರ ಜೊತೆ ಪ್ಲಬ್ಸ್ ಇದೆ ಅದ್ರ ಜೊತೆ ಜಿಗ್ಜಾಗು ಲಾಂಗ್ ಜಂಪು ಎಲ್ಲ ಥರದ ವ್ಯವಸ್ಥೆ ಇದೆ ಎಲ್ಲ ಥರ ಪ್ರಾಕ್ಟೀಸ್ ಮಾಡಿ ಆದಷ್ಟು ಈ ಗ್ರೌಂಡ್ನಲ್ಲಿ ನೀವು ಎಕ್ಸಲೆಂಟು 100 ಮಾರ್ಕ್ಸ್ ತೊಗೊಳ್ಳೋಂಥ ನಾವು ಪ್ರಯತ್ನ ಮಾಡ್ತೀವಿ ಯಾಕಂದರೆ ಎಲ್ಲ ನಾವು ಬಂದಿದ್ದ ಕಾರಣ ಯಾಕಂದರೆ ವಿದ್ಯಾರ್ಥಿಗಳು ಒಂದು ಮಾಹಿತಿ ಕೊಡೋ ಸಲುವಾಗಿ ಈ ರೀತಿಯಾಗಿ ಮಾಹಿತಿಯನ್ನು ರಾಯಚೂರು ಗ್ರೌಂಡ್ ಬಗ್ಗೆ ಮಾಹಿತಿಯನ್ನು ಯಾರೂ ಕೊಟ್ಟಿಲ್ಲ ನಾವು ಕೊಡ್ತಾ ಇದ್ದೀವಿ ಯಾಕಂದರೆ ನಿಮ್ಮ ಮೇಲೆ ಪ್ರೀತಿ ಅಭಿಮಾನದಿಂದ ಯಾಕಂದರೆ ವಿದ್ಯಾರ್ಥಿಗಳು ಟೈಮಿಂಗು ಸೆಟ್ ಆಗಿಲ್ಲ ಆ್ಯಕ್ಚುಲಿ ಒಂದು ತಿಂಗಳಿಂದ ಗೊತ್ತಿದೆ ರಾಯಚೂರಲ್ಲಿ ಗ್ರೌಂಡು ಫಿಕ್ಸ್ ಆಗಿದೆ ಬೆಳಗಾವಿ ಇರೋದತ್ತ ಬಟ್ ಏನಿದೆ ಈ ವಿಡಿಯೋದಲ್ಲಿ
ತಿಳಿಸ್ತಾ ಇದ್ದೀನಿ, ರಾಯಚೂರಲ್ಲಿ ಗ್ರೌಂಡ್ ಫಿಕ್ಸ್ ಆಗಿದೆ. ಇನ್ನು ಯಾರು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡೆಲ್ಲ ಹೋಗಿ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೋರಿ. ಅದೇ ರೀತಿಗೆ ಯಾವ ಡೇಟಿಗೆ ಬಂದಿರುತ್ತೆ ಆದಷ್ಟು ನೀವು ಜಲ್ದಿ ಬಂದರೆ ಆ DC ಆಫೀಸ್ ಅವ್ರು ಏನೈತಿ ನಿಮ್ಗೆ ಸಪ್ರೇಟಾಗಿ ರೂಮಿನ ವ್ಯವಸ್ಥೆ ಮಾಡಿದ್ದಾರೆ, ಸಾರಿಗೆ ಸಂಪರ್ಕ ವ್ಯವಸ್ಥೆ ಮಾಡಿದ್ದಾರೆ. ಅದ್ರದ್ದು ಸಂಪೂರ್ಣ ಮಾಹಿತಿಯನ್ನು ನಾವು ಮುಂದಿನ ವೀಡಿಯೋದಲ್ಲಿ ಇನ್ಸ್ಟಾಗ್ರಾಮ್ದಲ್ಲಿ ಹಾಕಿರ್ತೀವಿ ಅಥವಾ ಯೂಟ್ಯೂಬ್ನಲ್ಲಿ ಹಾಕಿರ್ತೀವಿ, ಅದನ್ನು ಕೂಡ ನೋಡ್ಕೊಳ್ಳಿ. ಆದಷ್ಟು ಏನೈತಿ ನಿಮ್ಮ ಊರಿನ ಕರೆಯವ್ರು ಬಂದರೆ ಸಪ್ರೇಟಾಗಿ ರೂಮ್ ಮಾಡ್ಕೊಂಡ್ರೆ ಬೆಸ್ಟ್, ಇಲ್ಲ ಅಂದರೆ ಇದರಲ್ಲೇ ಮಾಡ್ತಂದ್ರೆ ಮಾಡ್ಕೋರಿ. ಬಟ್ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆನ ಬಳಸ್ಕೊಳ್ಳಿ. ಯಾಕಂದರೆ ಇವ್ರು ಕೊಡ್ತಾ ಇದ್ದಾರೆ, ಉಚಿತವಾಗಿ ಕೊಡ್ತಾ ಇದ್ದಾರೆ. ಆ ರೀತಿ ತಿಳ್ಕೊಂಡು ನೀವು ಏನಾದರೂ ಮಿಸ್ಬಿಹೇವ್ ಮಾಡ್ಕೊಂಡು ದುರುಪಯೋಗ ಮಾಡ್ಕೊಂಡು ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಯಾಕಂದರೆ ಮುಂದೆ ಬರ್ತಕ್ಕಂಥ ಮತ್ತೆ ಯಾವ್ಯಾವ ರ್ಯಾಲಿ ಇದ್ದರೆ ಆರ್ಮಿ ಅವರು ಆಯಿತು, DC ಆಫೀಸರ್ ಆಯಿತು, ಇದನ್ನು ನೆಗೆಟಿವ್ ಆಗಿ ತೆಗೆದುಕೊಂಡು ನಿಮಗೆ ಮತ್ತೆ ಮುಂದೆ ಯಾವುದೋ ಫ್ರೀಯಾಗಿ ಕೊಡಲ್ಲ. ಕರೆಕ್ಟಾಗಿ ಯೂಸ್ ಮಾಡ್ಕೊಂಡು ರೆಡಿ ಆಗಿರಿ. ಅದೇ ರೀತಿಯಾಗಿ ರ್ಯಾಲಿಗೆ ಬರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ GS ಕೋಚಿಂಗ್ ಸೆಂಟರ್ ಬನ್ನೇಟಿಂದ ಆಲ್ ದ ಬೆಸ್ಟ್ ಹೇಳ್ತೀವಿ. ಜೈ ಹಿಂದ್.